ಫ್ರೆಂಡ್ಸ್, ಈಗ ನಾನು ರಾಮಾಯಣದಲ್ಲಿರೋ ಒಂದು ಕಥೆನ ಹೇಳಕ್ಕೆ ಹೋಗ್ತಿದ್ದೀನಿ. ಅದು ಯಾವುದು ಅಂದರೆ ಅಳಿಲಿನ ಸೇವೆ ಅಥವಾ ಅಳಿಲು ಮತ್ತು ರಾಮನ ಸೇತುವೆ ಅಂತಲೂ ಹೇಳ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ನಾನು ಅಷ್ಟು ಚೆನ್ನಾಗಿ ಹೇಳಿದ್ದೀನಿ ಕೂಡ. ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ಈ ಥರ ಎಲ್ಲ ಹೇಳಿಕೊಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ನಾನು ಇದಕ್ಕೆ ಕತೆ ಸ್ಟಾರ್ಟ್ ಮಾಡ್ತೀನಿ. ಮಕ್ಕಳೇ, ರಾಮಾಯಣ ಅನ್ನೋದು ಕೇವಲ ಯುದ್ಧದ ಕಥೆಯಲ್ಲ, ಅದು ಭಕ್ತಿ, ಪ್ರೀತಿ, ಸೇವೆ ಮತ್ತು ತ್ಯಾಗದ ಮಹಾಕಾವ್ಯ. ರಾಮ ಸೇತು ಕಟ್ಟುವಾಗ ಸಾವಿರಾರು ಬಲಶಾಲಿ ವಾನರರು ದೊಡ್ಡ ದೊಡ್ಡ ಕಲ್ಲುಗಳನ್ನು ಹೊತ್ತು ಸೇತುವೆಯನ್ನು ನಿರ್ಮಿಸುತ್ತಿದ್ದರು. ಅವರ ನಡುವೆ ಒಂದು ಪುಟ್ಟ ಅಳಿಲು ಕೂಡ ಇತ್ತು. ಅದು ಯೋಚಿಸಿತು, ನಾನು ಚಿಕ್ಕವಳಿರಬಹುದು, ಆದರೆ ಶ್ರೀರಾಮನ ಕಾರ್ಯದಲ್ಲಿ ನನ್ನ ಕೈಲಾದ ಸೇವೆಯನ್ನು ನಾನು ಖಂಡಿತ ಮಾಡಬೇಕು ಅಂತ ಅಂದ್ಕೊಳ್ತು. ಹೀಗೆ ಅದು ಸಮುದ್ರದ ಮೈ ಒದ್ದೆ ಮಾಡಿಕೊಂಡು ಮರಳಿನಲ್ಲಿ ಉರುಳಿ ತನ್ನ ಕೈಗೆ ಅಂಟಿದ ಮರಳಿನ ಕಣಗಳನ್ನು ಸೇತುವೆಯ ಮೇಲೆ ಹಾಕತೊಡಗಿತು. ಇದನ್ನು ನೋಡಿದ ಕೆಲವು ವಾನರರು ನಕ್ಕರು. ಆದರೆ ಅಳಿಲು ಯಾರ ಮಾತನ್ನು ಲೆಕ್ಕಿಸದೆ ತನ್ನ ಸೇವೆಯನ್ನು ಮುಂದುವರೆಸಿತು. ಇದನ್ನೆಲ್ಲ ಗಮನಿಸಿದ ಶ್ರೀರಾಮ ಅಳಿಲನ್ನು ಪ್ರೀತಿಯಿಂದ ಎತ್ತಿಕೊಂಡು ಅದರ ಬೆನ್ನನ್ನು ಮೂರು ಬೆರಳುಗಳಿಂದ ಸವರಿ ಆಶೀರ್ವದಿಸಿದನು. ಆ ಆಶೀರ್ವಾದದ ನೆನಪಿಗಾಗಿ ಇಂದಿಗೂ ಅಳಿಲಿನ ಬೆನ್ನಿನ ಮೇಲೆ 3 ಗೆರೆಗಳಿವೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ಇಷ್ಟು ದೊಡ್ಡ ಮಹಾಕಾವ್ಯದಲ್ಲಿ, ರಾಮಾಯಣ ಎಂಬ ಮಹಾಕಾವ್ಯದಲ್ಲಿ, ಒಂದು ಪುಟ್ಟ ಅಳಿಲಿನ ಸೇವೆಗೂ ವಿಶೇಷ ಸ್ಥಾನ ಸಿಕ್ಕಿದೆ. ಏಕೆಂದರೆ ದೇವರು ನೋಡುವುದು ನಮ್ಮ ಶಕ್ತಿ ಎಷ್ಟಿದೆ ಎಂಬುದಲ್ಲ, ನಮ್ಮ ಭಕ್ತಿ ಮತ್ತು ಶ್ರದ್ಧೆ ಎಷ್ಟಿದೆ ಎಂಬುದನ್ನು. ಅದಕ್ಕಾಗಿ ಇಂದಿಗೂ ಯಾರಾದರೂ ತಮ್ಮಿಂದ ಸಣ್ಣ ಸಹಾಯವನ್ನು ಪ್ರೀತಿಯಿಂದ ಮಾಡಿದರೆ ಅದು ಅಳಿಲು ಸೇವೆ ಎಂದು ಗೌರವದಿಂದ ಕರೆಯುತ್ತಾರೆ. ನೀತಿ ಪಾಠ ಏನಂದರೆ, ಸೇವೆ ದೊಡ್ಡದೋ ಚಿಕ್ಕದೋ ಎನ್ನುವುದಲ್ಲ, ಶ್ರೇಷ್ಠ ಭಕ್ತಿ ಮತ್ತು ನಿಸ್ವಾರ್ಥ ಮನಸ್ಸಿನಿಂದ ಮಾಡಿದ ಪ್ರತಿಯೊಂದು ಸೇವೆಯೂ ದೇವರಿಗೆ ಅತ್ಯಂತ ಪ್ರಿಯ. ಅಳಿಲು ಸೇವೆ ಎಂಬ ಮಾತು ನನಗೆ ಹೇಳುವುದೇ ಒಂದು ದೊಡ್ಡ ವಿಷಯ. ಚಿಕ್ಕ ಪ್ರಯತ್ನ ದೊಡ್ಡ ಬದಲಾವಣೆ ಕಾಣಬಹುದು. ಹಾಗೆ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಒಳ್ಳೊಳ್ಳೆ ಸುಂದರವಾದ ಕಥೆನ ನನ್ನಿಂದ ನೀವು ಕೇಳಬೇಕು ಅಂತ ನಿಮ್ಗೆ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಈ ಒಂದು ಕಥೆಯಿಂದ ನನಗೇನು ತಿಳಿತು ಅಂದರೆ, ನಾವು ಯಾರಿಗಾದ್ರೂ ಒಂದು ಪುಟ್ಟ ಕೆಲಸ ಮಾಡಿದರೆ ಅದು ಆ ಪುಟ್ಟ ಕೆಲಸದಿಂದ ಅವ್ರಿಗೇನಾದರೂ ಒಂದು ಸ್ವಲ್ಪ ಸಹಾಯ ಕೂಡ ಆಗಿದ್ದರೆ ಅದು ನನ್ನ ಅಳಿಲು ಸೇವೆ ಅಂತ ನಾನು ತಿಳ್ಕೊತೀನಿ. ಹಾಗೆ ಕೂಡ ಈ ಒಂದು ಕಥೆನ ಓದಿ ಈ ಕತೆ ನಿಮಗೆ ಗೊತ್ತಾದರೆ ನನ್ನಿಂದ ಒಬ್ಬರಿಗೆ ಈ ಕತೆ ಗೊತ್ತಾಯಿತು ಅಂತ ನನಗೆ ಸಮಾಧಾನ ಆಗುತ್ತೆ. ಅಥವಾ ಅಲ್ಲಿ ದೇವ್ರು ನೋಡ್ತಾ ಇರ್ತಾರೆ, ಯಾರು ಹೇಗಿದ್ದಾರೆ, ಏನು ಮಾಡ್ತಾ ಇರ್ತಾರೆ, ಯಾವ ಕೆಲಸ ಮಾಡ್ತಿರ್ತಾರೆ, ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತಿದ್ದಾರೆ ಅಂತ ಎಲ್ಲರೂ ನೋಡ್ತಾ ಇರ್ತಾರೆ. ಹಾಗಾಗಿ ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ದೇವ್ರಿಗೆ ಇಷ್ಟ ಆಗೋದು. ಭಕ್ತಿಯಿಂದ ನೀವು ಒಂದು ದಳ ಹೂವು ಇಟ್ಟರು ದೇವ್ರು ತುಂಬ ಇಷ್ಟಪಡ್ತಾನೆ. ಸಾವಿರಾರು ಕೋಟಿ ದುಡ್ಡೆಲ್ಲ ಇಟ್ಟು ನೀವೇನು ಭಕ್ತಿನೇ ಇಲ್ಲ ಅಂದಾಗ ದೇವರು ನಿಮಗೆ ಒಲಿಯಲ್ಲ ಅಂತ ಮಾತ್ರ ಹೇಳ್ಬೋದು. ಹಾಗಾಗಿ ಇದನ್ನು ಇಂಗ್ಲೀಷಲ್ಲಿ ಒಂದು ಸರಿ ಹೇಳ್ತೀನಿ. ಯಾರ್ಯಾರಿಗೆ ಇಂಗ್ಲೀಷಲ್ಲಿ ಹೇಳಬೇಕು ಅನಿಸತ್ತೆ ಅವರಿಗೆ, ಕೇಳಬೇಕು ಅನಿಸತ್ತೆ ಅವರಿಗೆ ಇದು. The tiny squirrel and Ram Setu. Lord Rama and his monkey army were building Ram Setu bridge across the sea to reach Lanka and rescue Sita too. The monkeys carried huge rocks to build a bridge. The tiny squirrel also wanted to help. He dipped himself in the sea, rolled in the sand, and carried tiny giants of sand on its body to the bridge. Some monkeys laughed at the little squirrel because it help seems very small. But Lord Rama smiled and appreciated its sincere effort. As a blessing, Lord Rama gently stroked the squirrel's back with 3 fingers.
It is believed that the three strips on a squirrel back or reminder of Lord Rama's loving and blessing. Moral of the story: no act of kindness or effort is ever too small. Even sincere contribution matters. Every sincere contribution matters. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್. ಮೈ ಚಾನಲ್ ನೇಮ್ ಬಂದು, ನನ್ನ ಚಾನಲ್ ನೇಮ್ ಬಂದು ರಾಮ್ ಪ್ರೀ ರಂಗ್. ನಾನು ಯಾವಾಗೂ ಹೇಳೋದು ರಾಮ್ ಪ್ರೀ ರಂಗ್ ಅಂದರೆ, ರಾಮ್ ಅಂದರೆ ನನ್ನ ಮಗನ ಹೆಸರು, ಪ್ರೀ ಅಂದರೆ ನನ್ನ ಹೆಸರು, ರಂಗ್ ಅಂದರೆ ನಮ್ಮ ಮನೆಯವ್ರ ಹೆಸರು. ಎಲ್ಲರದ್ದು ಅರ್ಧ ಅರ್ಧ ಹೆಸರು ಇದು ಮಾಡಿದ್ದೀನಿ. ನೀವು ಇದು ಫುಲ್ಲು ಏನು ನೇಮ್ ಅಂತ ಒಂದು ಸರಿ ಕಮೆಂಟಲ್ಲಿ ಹಾಕಿ ಗೆಸ್ ಮಾಡಿ, ಆಮೇಲೆ ನಾನು ಫುಲ್ ಹೇಳ್ತೀನಿ. ಆಲ್ರೆಡಿ ನಾನು ತುಂಬ ವಿಡಿಯೋಸಲ್ಲಿ ಇದನ್ನು ಹೇಳಿದ್ದೀನಿ, ಅಲ್ಲಾದರೂ ನೀವು ಆ ವಿಡಿಯೋ ನೋಡುವಾಗಲಾದರೂ ಸಿಗುತ್ತೆ ಇದು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫುಲ್ಲಿ.